ಇನ್ನು ಏನೂ ಇಲ್ಲ. ಅದಕ್ಕೆ ಬಿಟ್ಟು ಮೈ ಮುಟ್ಟಕ್ಕೆ ಹೋದ್ರೆ ಜೋರಾಗಿ ಅರಸ್ತಾಳೆ. ಚಿಕ್ಕ ಪುಟ್ಟ ವಿಷಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ನನ್ನ ಮೇಲೆ. ಅದಲ್ಲದೆ 112ಕ್ಕೆ ಫೋನ್ ಮಾಡಿ ಪೊಲೀಸ್ನೆಲ್ಲ ಕರೆಸ್ತಾಳೆ. ನನ್ನ ಗಂಡ ಟಾರ್ಚರ್ ಕೊಡ್ತಾನ, ಅದನ್ನು ಮಾಡ್ತಾನ, ಇದನ್ನು ಮಾಡ್ತಾನ ಅಂತೆಲ್ಲ. ಈ ಟೈಪೆಲ್ಲ ನಾನು ಬ್ಲ್ಯಾಕ್ ಮೇಲ್ ಮೇಲೆ ತುಂಬ ರೋಸ್ಕೊಂಡು ಹೋಗಿದ್ದೀನಿ. ಅವಳೇ ಹೇಳಿದ್ದು ಕ್ಲಿಯರ್ ಆಗಿ, ನನಗೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ನಮ್ಮ ತಂದೆ ತಾಯಿಯ ಬಲವಂತಕ್ಕೆ ನಾನು ಮದುವೆ ಆದೆ ಅಷ್ಟೇ ವಿನಃ ನಾನು ಯಾವುದೇ ಉದ್ದೇಶಕ್ಕೆ ನಾನು ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವ್ಳು ಇನ್ನೊಂದು ಹೇಳಿದ್ದು, ನನಗೆ ಡೈವರ್ಸ್ ಕೊಟ್ಬಿಡ್ತೀನಿ, ನಿನ್ನ ಪಾಡಿಗೆ ನೀನು ಹೋಗು, ನನ್ನ ಪಾಡಿಗೆ ನಾನು ಹೋಗು ಅಂತ. ಸರಿ, ಅವಳಿಗೆ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ, ಅವಳಿಗೇನೋ ಡೈವರ್ಸ್ ಕೊಡ್ತಾನೆ ಕೊಡು ಅಂತ ಹೇಳಿದೆ. ಆದರೆ ಅವ್ರ ಅಮ್ಮ ಇದ್ದಾಳಲ್ಲ, ಅವರಮ್ಮ ಬಲ್ಲು ಜಗತ್ ಕಿಲಾಡಿ. ಇವಳಿಗೆ ಫೋನ್ ಮಾಡಿ ಹೇಳಿದ್ದಾಳೆ, ಅವನಿಗೇನೋ ಡೈವರ್ಸ್ ಕೊಟ್ಟರೆ ದುಡ್ಡು ಸಿಗಲ್ಲ, ಮ್ಯೂಚುವಲ್ ಡೈವರ್ಸ್ಗೆ ಹೋಗಬೇಡಿ, ದುಡ್ಡು ಸಿಗಲ್ಲ ನಿಮಗೆ ಅಂತೆಲ್ಲ ಹೇಳಿದ್ದಾಳೆ. ಈ ಡೈವರ್ಸ್ ಕಾನ್ಸೆಪ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ, ಒಂದು ದಿವಸ ಅವ್ರ ತಂದೆ ನಮ್ಮಿಬ್ಬರನ್ನ ನಾಗರಾಜ್ ಅಯ್ಯ ಅಂತ ಹ್ಯಾಪಿ ಹೆಲ್ತ್ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋದ್ರು ಕೌನ್ಸ್ಲಿಂಗ್ಗೆ. ಅವ್ನು ಕೌನ್ಸ್ಲಿಂಗ್ ಮಾಡಿದಾಗ ಅವಾಗ ನಿಜ ಹೊರಗೆ ಬಂದು, ಅದೇನಂದರೆ ಅವಳಿಗೆ ಸಂಸಾರ ಮಾಡೋಕ್ಕೆ ಇಷ್ಟನೇ ಇಲ್ಲ. ನನಗಿಷ್ಟ ಇದೆ, ಬಟ್ ಅವಳಿಗೆ ಇಷ್ಟ ಇಲ್ಲ, ಹಂಗಾಗಿ ಅಡ್ಜಸ್ಟ್ಮೆಂಟ್ ಆಗ್ತಾಯಿಲ್ಲ ಅಂತ ಕ್ಲಿಯರಾಗಿ ಬಂದಿದೆ ರಿಪೋರ್ಟು. ಸೊ ಅದ್ರ ಕಾರಣ ಡಾಕ್ಟ್ರ್ ಹೇಳಿದ್ರು ಮ್ಯೂಚುವಲ್ ಡೈವರ್ಸ್ ತಗೊಂಡು ಹೋಗಿ ಅಂತ ಹೇಳಿದರು. ನಾನು ಒಪ್ಕೊಂಡೆ, ಅವಳು ಒಪ್ಕೊಂಡ್ಳು. ಅದು ಅವಳು ಒಪ್ಕೊಂಡ್ಮೇಲೆ ನಾನು ಒಪ್ಕೊಂಡೆ ಸರಿ ಅಂತ. ಸೊ ಅವಳೇ ನನಗೆ ಫೋನ್ ಮಾಡಿ ಹೇಳಿದ್ರು, ನನಗೆ ಮ್ಯೂಚುವಲ್ ಡೈವರ್ಸ್ಗೆ ಹೋಗಿ ರೆಡಿ ಇದ್ದೀನಿ, ನೀನು ರೆಡಿ ಇದೆಯಾ ಅಂತ ಕೇಳಿದ್ಲು. ಸರಿ ಅಂತ ಹೇಳಿದೆ. ಇದೆಲ್ಲ ಆಗಿ ಅವ್ರ ಅಮ್ಮನ ಕಿವಿಯಾಗಿ ಈ ಮ್ಯಾಟ್ರ್ ಬಿದ್ದ ಕೂಡಲೇ ಅವರಮ್ಮ ಫೋನ್ ಮಾಡಿ ಇವಳಿಗೆ ತಲೆ ಕೆಡಿಸಿದಾಳೆ. ಏನಂತ ಅಂದರೆ, ಮಗಳೇ ನೀನೇನೋ ಮ್ಯೂಚುವಲ್ ಡೈವರ್ಸ್ಗೆ ಹೋದರೆ ನಿನಗೆ ದುಡ್ಡು ಸಿಗಲ್ಲ, ಅದಲ್ಲದೆ ನಿಮ್ಮ ತಂಗಿ ಮದುವೆ ಆಗಲ್ಲ, ಹಂಗಾಗಿ ಅವನ ಮೇಲೆ ಏನೋ ಒಂದು ಹರಾಸ್ಮೆಂಟ್ ಕೇಸ್ ಹಾಕಿ, ಅವ್ರ ಅಪ್ಪ ಅಮ್ಮನ ಮೇಲೆ DB ಕೇಸ್ ಹಾಕಿ ಆಮೇಲೆ ಡೈವರ್ಸ್ ಹಾಕೊಂಡ್ರೆ ಕೇಳಿದಷ್ಟು ದುಡ್ಡು ಸಿಗ್ಬೋದು. ಹಾಗೆಲ್ಲ ಪ್ಲ್ಯಾನ್ ಮಾಡಿ ಅವಳಿಗೆ ತಲೆಲ್ಲ ಕೆಡಿಸಿ, ಅದಲ್ಲದೆ ಅವಳಿಗೆ 45 ಲಕ್ಷ ದುಡ್ಡು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಇವತ್ತು 45 ಲಕ್ಷ, ಒಂದು ದಿವಸನೂ ಸಂಸಾರ ಮಾಡಿದಾಳು, ಅವಳಿಗೆ ನಾನು 45 ಲಕ್ಷ ಕೊಡು, ಅದಕ್ಕೆ ಕೊಡು ಅಂತ ಕೇಳ್ತಾ ಇದ್ದಾಳೆ. ನಾನು ದಯವಿಟ್ಟು ಕೇಳ್ತೀನಿ, ರಿಕ್ವೆಸ್ಟ್ ಅಷ್ಟೇ, ಅವಳಿಂದ ಟಾರ್ಚರ್ ತರ್ಕೊಂಡು ಸಾಕಾಗೋಗಿದೆ ನನಗೆ. ನೀವೇ ಹೆಂಗನ ಮಾಡಿ ನ್ಯಾಯ ತರಿಸ್ಕೊಡಿ ಪ್ಲೀಸ್. ಥ್ಯಾಂಕ್ ಯು ಶ್ರೀಕಾಂತ್. ಅದಲ್ಲದೆ ಇನ್ನೊಂದು ಹೇಳೋದು ಮರ್ತೋದೆ, ನಾನು ಸಾಫ್ಟ್ವೇರ್ ಇಂಜಿನಿಯರು. ಮನೆಯಿಂದ ಕೆಲಸ ಮಾಡೋ ಟೈಮಲ್ಲಿ ಬೇಗ ಬಂದು ಜೋರಾಗಿ ಅರಿಸ್ತಾ ಇದ್ಲು. ನಾನು ಕ್ಲೈಂಟ್ ಜೊತೆ ಕಾಲಲ್ಲಿದ್ದಾಗೂ ನನ್ನ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಡಿಸ್ಟರ್ಬೆನ್ಸ್ ತುಂಬ ಮಾಡ್ತಾಯಿದ್ಲು. ಇದು ನಮ್ಮ ಜಗಳ ನಮ್ಮ ಕಂಪ್ನಿ ಮ್ಯಾನೇಜರ್ಗಳ ಗೊತ್ತಾಗಿ ನನಗೆ ಜಾಬ್ನಿಂದ ರಿಸೈನ್ ಮಾಡು ಅಂತೆಲ್ಲ ಮೇಲ್ ಕಳಿಸಿದ್ದಾರೆ. ಬೇಕಾದ್ರೆ ಆ ಮೇಲೂ ನಿಮಗೆ ಕಳಿಸ್ತೀನಿ. ನಾನು ಇವು ಕಾಲದಾಗಿಂದ ನನಗೆ ಇರೋ ಜಾಬು ಹೋಗಿದೆ, ಈಗ ಜಾಬೂ ಇಲ್ಲ, ಬೀದಿಗೆ ಬಂದು ಬಿದ್ದಿದ್ದೀನಿ. ಇವಳಿಂದ ಇಷ್ಟೊಂದು ಹರಾಸ್ಮೆಂಟ್, ಇಷ್ಟೊಂದು ನೋವು ಅನುಭವಿಸಿದ್ದೀನಿ. ನನಗೆ ಇವಳಿಂದ ವಿಮುಕ್ತಿ ಕೊಟ್ಟರೆ ಅಷ್ಟು ಸಾಕು. ಥ್ಯಾಂಕ್ ಯು.